ಶಾಕ್ ಆಗೋ ವಿಷಯ ಏನಂದ್ರೆ ನಮ್ಮ ಕರ್ನಾಟಕದಲ್ಲೇ ಈ ತರ ಜಾಗ ಇದ್ದು ಇನ್ನೂ ಅವ್ರಿಗಲ್ಲಿ ಸಂಪೂರ್ಣವಾಗಿ ಕನ್ನಡ ಮಾತಾಡಕ್ ಬರಲ್ಲ. ಸಿನಿಮಾಗಳ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ. ಶಾಲೆ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ. ಶಾಲೆ ಇದೆ, ಆದ್ರೆ ಶಿಕ್ಷಣಕ್ಕೆ ಇನ್ನೂ ಸರಿಯಾದ ಸೌಲಭ್ಯ ಸಿಗ್ತಿಲ್ಲ. ಇದೆಲ್ಲ ನನ್ನ ಗಮನದಲ್ಲಿ, ನಿಮ್ಮ ಗಮನದಲ್ಲಿ, ಎಲ್ಲರ ಗಮನದಲ್ಲೂ ಇರಬೇಕು ಅಂತ ಅನ್ಸುತ್ತೆ. ಆದಷ್ಟು ಬೇಗ ಮಕ್ಕಳೆಲ್ಲ ಚೆನ್ನಾಗಿ ಓದೋದು ಬರೆಯೋದೆಲ್ಲ ಕಲೀಲಿ, ಅವರೆಲ್ಲರೂ ಚೆನ್ನಾಗಿ ಮುಂದೆ ಬರಲಿ. ಗಮನ ಶಿಕ್ಷಣದ ಮೇಲೆ ಇಡೋದು ಎಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಪ್ರೀತಿಯ ಹೃದಯವಂತರೆ, ನಾವು ನೀವೆಲ್ಲರೂ ಶಾಲಾ ದಿನಗಳನ್ನು ನೋಡಿ ನಮ್ಮ ಬಾಲ್ಯವನ್ನ ದಾಟಿ ಬಂದವರು. ಅಂದಿನ ಕಾಲದಲ್ಲಿ ಹಸಿವಿದ್ದರೂ ಕೂಡ ಜ್ಞಾನದ ಹಸಿವನ್ನ ನೀಗಿಸಿಕೊಂಡವರು. ಕೆಲವರು ತಂದೆ ತಾಯಿ ಪ್ರೀತಿಯಲ್ಲಿ ಬೆಳೆದವರು, ಇನ್ನು ಉಳಿದವರು ಆ ಭಾಗ್ಯ ಇಲ್ಲದೆ ವಿದ್ಯೆ ಎಂಬ ಆಸ್ತಿಯಲ್ಲಿ ಜೀವನ ಕಟ್ಟಿಕೊಂಡವರು. ಅಂದಿನ ಕಾಲದ ಬದುಕಿಗೂ ಇವತ್ತಿನ ಜಾಗತಿಕ ಬದುಕಿಗೂ ಬಹಳ ವ್ಯತ್ಯಾಸ ಇದೆ. ಇವತ್ತು ವಿದ್ಯೆ ಎಂಬ ವ್ಯಾಪಾರದಲ್ಲಿ ಉಳ್ಳವರು ವಿದ್ಯೆಯನ್ನು ಬದುಕಲ್ಲಿ ಕಟ್ಟಿಕೊಂಡ್ರೆ ಇಲ್ಲದವರು ವಿದ್ಯೆಗಾಗಿ ಪರದಾಡುವಂಥ ಸ್ಥಿತಿ ಇದೆ. ಎಲ್ಲ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು ದೊಡ್ಡವರಾಗಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಹುದ್ದೆಯನ್ನು ಅಲಂಕರಿಸಿ ಒಳ್ಳೆ ಹೆಸರು ಮಾಡಬೇಕು ಅಂತ ಎಲ್ಲ ತಂದೆ ತಾಯಿರಿಗೆ ಆಸೆ ಇರುತ್ತೆ. ಆದರೆ ತಂದೆ ಇಲ್ಲದವರು, ತಾಯಿ ಇಲ್ಲದವರು, ತಂದೆ ತಾಯಿ ಇಲ್ಲದವರು, ಕೂಲಿಗಾಗಿ ಬದುಕನ್ನು ಕಟ್ಕೊಂಡಿರುವಂಥ ಆಡಿ ಭಾಗದಲ್ಲಿ ವಾಸ ಮಾಡ್ತಿರುವಂಥ ಆ ಜನಗಳಲ್ಲಿ ಮಕ್ಕಳು ಕೂಡ ಏನಾದರೂ ಸಾಧನೆ ಮಾಡಲಿ ಅಂತ ಬಹಳ ಆಸೆ ಇಟ್ಕೊಂಡಿರ್ತಾರೆ. ಕಾಡಿನಲ್ಲಿ ಪ್ರಯಾಣ ಮಾಡಿ ನಡ್ಕೊಂಡು ಹೋಗಿ ಶಾಲೆಗಳಿಗೆ ಹೋಗಿ ಅಲ್ಲಿ ಕೊಡುವಂಥ ವಿದ್ಯೆಯನ್ನು ಕಲಿತು ಬದುಕಲ್ಲಿ ಏನೋ ಒಂದು ಆಸೆನ ಇಟ್ಕೊಂಡಿರ್ತಾರೆ. ಆದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಊಟ ಮತ್ತು ಪಠ್ಯಪುಸ್ತಕದಲ್ಲಿರುವಂಥ ವಿಷಯಗಳು ಮಾತ್ರ ಹೇಳಿಕೊಟ್ರೆ ಸಾಕೆ. ಇವತ್ತು ಖಾಸಗಿ ಶಾಲೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಕೂಡ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಿಗಬೇಕು. ಯಾಕೆ ಅಂತ ಹೇಳಿದ್ರೆ ಶಕ್ತಿ ಸಾಮರ್ಥ್ಯ ಅನ್ನೋದು ಸರ್ಕಾರಿ ಶಾಲೆಯ ಮಕ್ಕಳಲ್ಲೂ ಕೂಡ ಅತಿ ಹೆಚ್ಚಿರುತ್ತೆ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋದ್ರ ಸಲುವಾಗಿ ಕ್ರೀಡೆಯಲ್ಲಾಗಿರ್ಬೋದು, ವಿಜ್ಞಾನದಲ್ಲಾಗಿರ್ಬೋದು, ಅವರಿಗೆ ಬೇಕಾಗಿರುವಂಥ ಎಲ್ಲ ಉಪಕರಣಗಳು, ಸಲಕರಣೆಗಳು ಎಲ್ಲವನ್ನು ಕೊಡೋದ್ರ ಮೂಲಕ ಅವರ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಬೇಕಾಗಿದೆ. ನಾವು ಕನ್ನಡಿಗರು ಕನ್ನಡ ಶಾಲೆಗಳ ಪರವಾಗಿ ನಿಂತು ಆ ಕನ್ನಡದ ಮಕ್ಕಳನ್ನು ಉಳಿಸುವ ಕೆಲಸ ನಾವು ಮಾಡಬೇಕಾಗಿದೆ. ಇದೇ ನಿಜವಾದ ಕನ್ನಡದ ಸೇವೆ. ಕನ್ನಡ ಶಾಲೆಗಳ ಸೇವೆ ಅದು ನಿಜವಾದ ಕನ್ನಡದ ಸೇವೆ. ಬಹುಶಃ ಕನ್ನಡ ನಮಗೆ ಎಲ್ಲವನ್ನು ಕೊಟ್ಟಿದೆ. ನಾವು ಕನ್ನಡಕ್ಕಾಗಿ ಕೃತಜ್ಞರಾಗಿರಬೇಕು. ಆ ನಿಟ್ಟಿನಲ್ಲಿ ರವಿ ಸಂತು ಬಳಗ ಇಲ್ಲಿವರೆಗೂ 50 ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಅಂದರೆ ಕ್ರೀಡಾ ಸಾಮಗ್ರಿಗಳು, ಆ ಮಕ್ಕಳಿಗೆ ಬೇಕಾಗಿರುವಂಥ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಂಪ್ಯೂಟರ್, ವೈಫೈ ಕನೆಕ್ಷನ್, ಪ್ರೊಜೆಕ್ಟರ್, ಮಕ್ಕಳ ಆರೋಗ್ಯ ದೃಷ್ಟಿಯಲ್ಲಿ ವಾಟರ್ ಪ್ಯೂರಿಫೈಯರ್ ಮತ್ತು ಶಾಲೆಯಲ್ಲಿ ಓದುವಂತಹ ಎಲ್ಲ ಶಿಕ್ಷಕರಿಗೆ ನಮ್ಮ ರವಿ ಸಂತು ಬಳಗ ಗೌರವನ ಕೊಡೋದ್ರ ಮೂಲಕ ರವಿ ಸಂತು ಬಳಗ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಜೊತೆಗೆ ಕನ್ನಡದ ಸೇವೆಯನ್ನು ಮಾಡ್ತಾ ಹೋಗ್ತಾ ಇದೆ, ಮುಂದಕ್ಕೂ ಮಾಡ್ತಾ ಹೋಗಬೇಕು. ಬನ್ನಿ, ಈ ಕನ್ನಡದ ಕೈಂಕರ್ಯಕ್ಕೆ ಮನಸ್ಸು ಜೋಡಿಸಿ, ಕೈ ಜೋಡಿಸಿ. ಕನ್ನಡ ಶಾಲೆಗಳ ಉಳಿವು, ಕನ್ನಡದ ಉಳಿವು, ಕನ್ನಡಿಗರ ಉಳಿವು. ಈ ಕಾಯಕದಲ್ಲಿ ದುಡಿಯುತ್ತಿರುವ ರವಿ ಸಂತು ಬಳಗದ ಎಲ್ಲ ಕನ್ನಡದ ಮನಸ್ಸುಗಳು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಗಾಯಕ ಅಜಯ್ ವಾರಿಯರ್. ಈ ಬರುವ 25ನೇ ತಾರೀಕಿಗೆ ಅಂದರೆ ಜನವರಿ 25ಕ್ಕೆ ಸಂಜೆ 4:30ಕ್ಕೆ JSS ಪ್ರೈವೇಟ್ ಸ್ಕೂಲ್ ಸಭಾಂಗಣ ಅಲ್ಸಫಾ ದುಬೈ ಇಲ್ಲಿ ಸಂಕ್ರಾಂತಿ ಸಂಭ್ರಮ ನಡೀತಾ ಇದೆ. ಆ್ಯಂಡ್ ನಿಮ್ಮೆಲ್ಲರೊಟ್ಟಿಗೆ ಏನೋ ಸಂಗೀತದ ಮೂಲಕ ನಿಮ್ಮೆಲ್ಲರ ಮನರಂಜಿಸೋಕ್ಕೆ ಹಾಗೂ ನಿಮ್ಮೊಟ್ಟಿಗೆ ಸಂಕ್ರಾಂತಿ ಆಚರಿಸೋಕ್ಕೆ ನಾನು ಬರ್ತಾ ಇದ್ದೀನಿ. ನಮ್ಮ ನಾಡಿನ ಪ್ರಖ್ಯಾತ ಗಾಯಕರು ಹಾಗೂ ಏನೋ ಮ್ಯೂಸಿಷಿಯನ್ಸ್ ಒಂದಿಗೆ. ಸೊ ಎಲ್ಲರೂ ಬನ್ನಿ, ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ, ವಂಡರ್ಫುಲ್ ಚಾರಿಟಿ ಪರ್ಪಸ್ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನನ್ನ ವಿನಂತಿ. ಸೊ ಸಿ ಯು ಆಲ್ ದೇರ್ ಅಟ್ ಯುವರ್ ಪ್ಲೇಸ್ ದುಬೈ ಆನ್ ದ 25th of January at 4:30. Do not forget JSS Private School Savangana Al Safa Dubai. Love you all. God bless you. ಇದೇ ಜನವರಿ 25ನೇ ತಾರೀಕು JSS ಪ್ರೈವೇಟ್ ಸ್ಕೂಲ್ ಇದೆಯಲ್ಲ ಅಲ್ಸಫಾ, ಈ ಭಾಗದಲ್ಲಿ 4:30ಕ್ಕೆ ಸರಿಯಾಗಿ ಮಲ್ನಾಡು ಸಹೋದರಿಯರ ಸಂಕ್ರಾಂತಿ ಸಂಗೀತ ಸಂಭ್ರಮವನ್ನು ಆಚರಿಸೋದಕ್ಕೆ ನಾವು ಬರ್ತಾ ಇದ್ದೀವಿ. ಜನವರಿ 25ನೇ ತಾರೀಕು ಇದು ಉಚಿತವಾದ ಪ್ರವೇಶ ಇರುತ್ತೆ.
ಎಲ್ಲ ಇಲ್ಲಿಂದ ಬರುವಂತಹ ಅದ್ಭುತವಾದ ಕಲಾವಿದರುಗಳನ್ನ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲೆಲ್ಲೂ ಸಂಗೀತವೇ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಟ್ಟು ಬರುವಾಗ ಸೇ ಮೀಠಾ ಇಶ್ಕ್ ಇಶ್ಕ್ ಇಮ್ಲಿ ಸೇ ಕಟ್ಟಾ ಇಶ್ಕ್ ವಾದಾ ಯೇ ಪಕ್ಕಾ ಇಶ್ಕ್ ಇಶ್ಕ್ ಧಾಗಾ ಯೇ ಕಚ್ಚಾ